ಪ್ರಿಯ ಸ್ನೇಹಿತರೆ, ದರ್ಶನ್ ಆರ್ಜೆ ಕುಕಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು 3 kg ಕೋಳಿ ಸಾರು ಮಾಡ್ತಿದ್ದೀವಿ ಮಂಡ್ಯ ಸ್ಟೈಲಲ್ಲಿ. ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ಗಳಂದರೆ ಒಂದು ತೆಂಗಿನಕಾಯಿ, ಕಸ್ತೂರಿ ಮೇಥಿ, ಸಾಂಬಾರು ಪುಡಿ, ಕಡಲೆಕಾಳು, ಗಸಗಸೆ, ಅಳಿ ಉಪ್ಪು, ಖಾರ ಪುಡಿ, ಚಕ್ಕೆ, ಲವಂಗ, ಮೆಣಸು 3 ಸೊಪ್ಪುಗಳು 3 ಥರದ್ದು, ಸಾಂಬಾರ, ಮೆಂತೆ, ಪುದೀನ, ಹಾಗೆಯೇ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ. ಫಸ್ಟು ಸ್ನೇಹಿತರೆ ಜಾರ್ಗೆ ಈರುಳ್ಳಿ ಹಾಕ್ಕೊಂಡು ಅದ್ರ ಜೊತೆ ಶುಂಠಿ, ಬೆಳ್ಳುಳ್ಳಿ ಎರಡನ್ನೂ ಜಾರ್ಗೆನೇ ಹಾಕೋಬೇಕು. ನೀವು ಮಿಕ್ಸಿ ಜಾರ್ಗೆ ಹಾಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕಿದ ತಕ್ಷಣ ಅದನ್ನು ಚೆನ್ನಾಗಿ ರುಬ್ಕೋಬೇಕು ಸ್ನೇಹಿತರೆ. ನೀವು ಪ್ರತಿಯೊಂದನ್ನು ನಿಷ್ಠೆಯಿಂದ, ಇಷ್ಟವಾಗಿ, ಪ್ರೀತಿಯಿಂದ ಮಾಡಬೇಕಷ್ಟೇ. ಎಲ್ಲ ಅಡುಗೆನೂ ಚೆನ್ನಾಗಿ ಬರುತ್ತೆ. ನನಗೆ ಅಡುಗೆ ಮಾಡೋಕ್ಕೆ ಬರೋಲ್ಲ ಹಂಗೆ ಹಿಂಗೆ ಅನ್ನೋ ಥರ ಏನಿಲ್ಲ. ಅದೇ ರೀತಿ ನಾನು ಮೊದಲೇ 4 ದಪ್ಪು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದರಲ್ಲಿ 2 ಟೊಮೊಟೊನ ರುಬ್ಬಕ್ಕೆ ಹಾಕತಿದ್ದೀನಿ. ಅದೇ ಸಾಂಬಾರು ಸೊಪ್ಪು, ಕರಿಬೇವಿನ ಸೊಪ್ಪು, ಪುದೀನ ಸೊಪ್ಪು ಇವು 3 ನೀಟಾಗಿ ಹಾಕ್ಬಿಟ್ಟು ಇವಾಗ ಅದನ್ನು ಮಿಕ್ಸಿ ಮಾಡೋಕ್ಕೆ ಅದ್ರ ಜೊತೆ ಚಕ್ಕೆ, ಮೆಣಸು, ಲವಂಗ ಇವು 3 ಹಾಕೊಂಡು ನೀಟಾಗಿ ನುಣ್ಣಗೆ ಅದನ್ನು ರುಬ್ಕೋಬೇಕು ಸ್ನೇಹಿತರೆ. ರುಬ್ಕೊಂಡು ಅದಕ್ಕಿಂತ ಮುಂಚೆ ಅದಕ್ಕೆ 1 ಕಪ್ಪು ಖಾರ ಪುಡಿ, ಹಾಗೆಯೇ 1 ಕಪ್ಪು ಧನಿಯಾ ಪುಡಿ, ಒಂದು ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ. 3 kg ಸಾಂಬಾರಿಗೆ ಎಷ್ಟು ಬೇಕಷ್ಟು. ಅದಕ್ಕೆ 100 ಗ್ರಾಮ್ ಆಯಿಲ್ ಹಾಕತ್ತಿದ್ದೀನಿ. ಆಯಿಲ್ ಕಂಟೆಂಟ್ ಸ್ವಲ್ಪ ಕಡಿಮೆನೇ ಇರಲಿ, ಚಿಕನ್ಲಿರುತ್ತಲ್ಲ ಅದು ಬಿಡುತ್ತೆ. ಹಾಗೆಯೇ ಕಸ್ತೂರಿ ಮೇಥಿ ಹಾಕೋಬೇಕು. ಮೆಣ್ಸಿಕಾಯಿ ಒಂದು 12 ಮೆಣ್ಸಿಕಾಯಿ ಹಾಕೊಳ್ಳಿ. ಅದನ್ನು ಮುರಿದ್ಬಿಟ್ಟು ಹಾಕೊಳ್ಳಿ ಒಂದು ಸ್ವಲ್ಪ ಫ್ಲೇವರ್ ಬಿಡೋಕ್ಕೆ. ಅದ್ರ ಜೊತೆ 2 ಕಟ್ ಮಾಡಿರೋ ಈರುಳ್ಳಿ, ದಪ್ಪದಾಗಿರೋ ಈರುಳ್ಳಿನ 1-2 ಕಟ್ ಮಾಡ್ಕೊಂಡಿನಿ. ಅದನ್ನು ಒಗ್ಗರಣೆಗೆ ಹಾಕ್ತೀನಿ. ಒಗ್ಗರಣೆಗೆ ಹಾಕ್ಬಿಟ್ಟು ಅದನ್ನು ನೀಟಾಗಿ ಬಾಡಿಸ್ಬೇಕು ಸ್ನೇಹಿತರೆ. ಅದು ನೀಟಾಗಿ ಬಾಡಬೇಕು ಈರುಳ್ಳಿ. ಅದ್ರ ಜೊತೆನೇ ಒಂದು 4 ಟೊಮೊಟೊದಲ್ಲಿ 2 ಟೊಮೊಟೊ ಉಳಿದಿರೋ 2 ಟೊಮೊಟೊನ ಹಾಕೊಂಡು ನೀಟಾಗಿ ಬಾಡಿಸಿ ಚೆನ್ನಾಗಿ ಸೌಟ್ ಆಡಿಸ್ಬೇಕು. ಎಲ್ಲೂ ತಳ ಹೊತ್ತಕ್ಕೆ ಬಿಡಬಾರ್ದು. ಅದರ ಜೊತೆ 3 ಥರದ ಸೊಪ್ಪನ್ನು ಹಾಕೋಬಿಟ್ಟು 3 kg ತೊಳೆದು ಇಟ್ಕೊಂಡಿರೋ ಚಿಕನ್ನು ನೀಟಾಗಿ ಇಂಟ್ಕೊಂಡಿರಬೇಕು. ಆ ಚಿಕನ್ ಹಾಕೊಂಡು ಸ್ನೇಹಿತರೆ ನೀಟಾಗಿ 1-2 ರೌಂಡು ಮಿಕ್ಸ್ ಮಾಡಿಬಿಟ್ಟು, ಆ ಮಿಕ್ಸ್ ಮಾಡಿದಾಗ ಕೆಳಗಡೆ ಇರೋ ಸ್ವಲ್ಪ ಒಗ್ಗರಣೆ ಹಾಕಿರೋದಕ್ಕೆಲ್ಲ ಚಿಕನ್ ಅಂಟಬೇಕು. ಅದ್ರ ಜೊತೆ ಅರಿಶಿನ ಪುಡಿ ಸ್ನೇಹಿತರೆ 1-2 ಟೇಬಲ್ ಸ್ಪೂನ್ ಹಾಕಬೇಕು. ಯಾಕಂದರೆ ಚಿಕನಿಗೆ ಮೇಯ್ನ್ ಬೇಕಾಗೋದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ ಪುಡಿ ಇವೇನೇ ಮೇಯ್ನ್ ಬೇಕಾಗಿರೋದು ಸ್ನೇಹಿತರೆ. ಅದನ್ನು ಅರಿಶಿನ ಪುಡಿ ಎಲ್ಲ ಕಡೆಗೂ ಆಗೋ ಥರ ತಿರುಗ್ಬಿಟ್ಟು ಅದ್ರ ಫುಲ್ಲು ಅದಕ್ಕೆ ಅಳಿ ಉಪ್ಪು ಇಟ್ಕೊಂಡಿದ್ನಲ್ಲ ಸ್ನೇಹಿತರೆ, ನಿಮ್ಮ ಕೈ ಹಿಡೀಲಿ 1 ಹಿಡಿ ಹಾಕೊಳ್ಳಿ. ನೋಡಿ ಒಂದು ಸಲ ಫಸ್ಟು ಚಿಕನ್ಗೆ ನೀಟಾಗಿ ಅಳಿ ಉಪ್ಪು ಹಾಕಿ, ಅಳಿ ಉಪ್ಪನ್ನ ಮತ್ತೆ ಬೇಕಾದರೆ ನೋಡ್ಬಿಟ್ಟು ಹಾಕೋಬೋದು. ನೀರು ಹಾಕ್ತೀವಲ್ಲ ಆಗ. ಈಗ ಒಂದು ಸ್ವಲ್ಪ ಚಿಕನಿಗೆ ಹಿಡಿಯೋಂಗೆ ಸ್ವಲ್ಪ ನೀಟಾಗಿ ಹಾಕೋಬೇಕಷ್ಟೇ. ಅದಾದಮೇಲೆ ಒಂದು 5 ನಿಮಿಷ ಮುಚ್ಚಿಡೋಣ. ಅದರಲ್ಲಿರೋ ಪ್ರತಿಯೊಂದು ಅಂಶನೂ ನೀರಿನ ಜೊತೆ ಬೆರೆತು ಈಗ 5 ನಿಮಿಷ ಆದಮೇಲೆ ಒಂದು ಮಟ್ಟಿಗೆ ನೀರು ಬಿಟ್ಟಿದೆ. ಸ್ವಲ್ಪ ಆ ನೀರು ಬಿಡ್ತಿದೆ, ಅಲ್ಲಿ ಕಾಣಿಸ್ತಿರ್ಬೋದು ಸ್ನೇಹಿತರೆ ನಿಮಗೆ. ನೀಟಾಗಿ ನೀರು ಬಿಡ್ತಿದೆ. ಅದಿನ್ನೂ ಒಂದು ಸ್ವಲ್ಪ ಫ್ಲೇಮ್ನ ಜಾಸ್ತಿ ಮಾಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿರ್ತೀರಲ್ಲ, ಒಂದು ಸ್ವಲ್ಪ ಫ್ಲೇಮ್ನ ಜಾಸ್ತಿ ಮಾಡಿಬಿಟ್ಟು ನೀಟಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಹಂಗೇ ಫುಲ್ಲು ಒಂದು ಸ್ವಲ್ಪ ನೀಟಾಗಿ ಅದು ಒಂದು ಸ್ವಲ್ಪ ಬೇಯೋ ಥರ ನೀಟಾಗಿ ಮಿಕ್ಸ್ ಆಗಿಬಿಡ್ಬೇಕು ಸ್ನೇಹಿತರೆ. ನೋಡಿ ಚಿಕನ್ ಒಳ್ಳೆ ಹೆಂಗೆ ಅಳಿಯಾಗಿ ಕಾಣಿಸ್ತೈತೆ. ಇದೇ ರೀತಿ ಎಲ್ಲ ಕಂಟೆಂಟ್ಗಳು ಬರ್ತಿರ್ತಾವೆ ಸ್ನೇಹಿತರೆ. ಅದೇ ರೀತಿಯಾಗ ರುಬ್ಬಕ್ಕೆ ಹಾಕೊಂಡಿದ್ವಲ್ಲ ಮಸಾಲ ಏನು ಕೆಂಪು ಕಾಣಿಸ್ತೈತೆ ನೋಡಿ ಸ್ನೇಹಿತರೆ. ಹೋಟ್ಲಲ್ಲಿ ಕಲರು ಬಣ್ಣ ಮಿಕ್ಸ್ ಮಾಡ್ತಾರೆ ಅಂತಾರೆ, ಹೆಂಗೆ ಬಂದಿದೆ ನೋಡಿ. ಒಳ್ಳೆ ಯಾವ ಇದು ಬೇಡ, ಬ್ಯಾಡಗಿ ಮೆಣ್ಸಿನ್ಕಾಯಿ, ಕಾಶ್ಮೀರ್ ಮೆಣಸಿನ್ಕಾಯಿ ಹಾಕ್ಬಿಟ್ಟಂಗೆ ನೀಟಾಗಿ ಮಾಡಿದ್ರೆ ಸಾಂಬಾರು ಹಂಗೆ ಸಖತ್ತಾಗಿ ಬರುತ್ತೆ ಸ್ನೇಹಿತರೆ. ನಿಮ್ಮ ಮುಂದೆನೇ ರುಬ್ಬಿರೋದು ನೋಡಿ, ಏನು ಸಖತ್ತಾಗಿ ಕಲರು ಹಂಗೆ ಎದ್ದು ಕಾಣಿಸ್ತೈತೆ ಸ್ನೇಹಿತರೆ. ಹಂಗೆ ಕೆಂಪುಗೆ ಹಂಗೆ ತಿನ್ಬಿಡ್ಬೋದು, ಆ ಥರ ಫ್ಲೇವರ್ ಬರ್ತಿರುತ್ತೆ. ಆ ಜಾರನ್ನ ತೊಳೆದಿರ್ತೀವಲ್ಲ ಸ್ನೇಹಿತರೆ, ಆ ನೀರನ್ನ ಅದಕ್ಕೆ ಹಾಕಿಬಿಡ್ಬೇಕು. ಅದರಲ್ಲಿರೋ ಮಸಾಲೆ ಐಟಮ್ಸ್ ಎಲ್ಲ ಅದರಲ್ಲೇ ಉಳ್ಕೊಂಡಿರುತ್ತೆ ನೀಟಾಗಿ. ಈಗ ಅದನ್ನು ಯಾವ ಥರ ಬೇಯಿಸ್ಬೇಕಂದ್ರೆ ಸ್ನೇಹಿತರೆ, ಅದರಲ್ಲಿರೋ ಚಿಕನ್ ರಸ ಮತ್ತು ಆ ಖಾರ 2 ಮಿಕ್ಸಾಗಿ ಒಂದಾಗಿಬಿಡ್ಬೇಕು. ಆ ಥರ ಬೇಯಿಸ್ಬೇಕು ನೋಡಿ ಸ್ನೇಹಿತರೆ. ಸ್ವಲ್ಪ ಹೊತ್ತು ಆದಮೇಲೆ ನಾವು ಒಂದು ತೆಂಗಿನಕಾಯಿ ಮತ್ತು ಗಸಗಸೆ ಕಡಲೆ ಏನು ತಗೊಂಡಿದ್ವು ಅದನ್ನು ನೀಟಾಗಿ ನುಣ್ಣಗೆ ರುಬ್ಕೋಬೇಕು. ನಯಸಾಗಂಗೆ, ಇಲ್ಲಾಂದರೆ ಮೇಲ್ಗಡೆ ಎಲ್ಲ ಇದಾದಂಗೆ ಬಂದ್ಬಿಡುತ್ತೆ. ನೀಟಾಗಿ ನುಣುಪಾಗಿ ರುಬ್ಕೊಂಡು ಸ್ನೇಹಿತರೆ ಅದನ್ನು ಹಾಕ್ಬಿಟ್ಟು ನೀಟಾಗಿ ತಿರುಗಿಸಿ ಫುಲ್ಲು
ನಿಮಗೆ ಗೊತ್ತಾಗುತ್ತೆ ಎಷ್ಟು ನೀರು ಹಾಕಬೇಕು ಏನು ಅಂತ. ಆದರೂ ಗಟ್ಟಿಲೇ, ಯಾಕಂದರೆ ಕಡಲೆ ಹಾಕಿರ್ತೀವಲ್ಲ ಅದು ಆಲ್ಮೋಸ್ಟ್ ಅಲ್ಲಿ ಗಟ್ಟಿ ಬಂದೇ ಬರುತ್ತೆ. ಈ ಜಗ್ಗಲ್ಲಿ ನಾನು 4 ಜಗ್ ನೀರು ಹಾಕಿದ್ದೀನಿ ಸ್ನೇಹಿತರೆ. ದೊಡ್ಡ ಜಗ್ ಕೇವಲ 15 ನಿಮಿಷ, 15ರಿಂದ 20 ನಿಮಿಷಕ್ಕೆ ಕೋಳಿ ಸಾಂಬಾರು ರೆಡಿ ಆಯ್ತು ಸ್ನೇಹಿತರೆ. ಈ ಸಾರನ್ನ ಹಂಗೆ ಮುದ್ದೆ ಜೊತೆ ಉಣ್ತಿದ್ರೆ ಅದರಲ್ಲಿರೋ ಮಜಾನೇ ಬೇರೆ ಸ್ನೇಹಿತರೆ. ಏನು ಒಳ್ಳೆ ಮಟನ್ಗೆಲ್ಲ ಹಿಡ್ಕೊಂಡು ಸಕ್ಕತ್ತಾಗಿರುತ್ತೆ ಸ್ನೇಹಿತರೆ. ಇನ್ನೂ ಇದೇ ಥರ ವೀಡಿಯೋಸ್ಗಳಲ್ಲಿ ಬರ್ತೀನಿ, ನಿಮ್ಮ ಮುಂದೆ ಹೊಸ ರೆಸಿಪಿಗಳನ್ನ ತಂದಿಡ್ತೀನಿ. ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇತರಿಗೂ ಶೇರ್ ಮಾಡಿ ಗೈಸ್.